ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಗ್ಯಾರಂಟಿ ರಾಮಯ್ಯನ ಸರ್ಕಾರವು ರಾಜ್ಯದ ಜನರ ಆರ್ಥಿಕ ಸಬಲೀಕರಣಕ್ಕೆ ತಂದ ಉಚಿತ ಭಾಗ್ಯಗಳು ಹಸ್ತದಲ್ಲಿ ಅಪಸ್ವರ ಕೇಳಿಸ್ತಾ ಇದೆ. ಬಡತನ ನಿರ್ಮೂಲನೆಗಾಗಿ 5 ಪ್ರಮುಖ ಪಂಚ ಗ್ಯಾರಂಟಿ ಅಂತ ಹೇಳಿಕೊಂಡ ಸಿದ್ದರಾಮಯ್ಯ ಕಳೆದ ಬಾರಿ ಬಜೆಟ್ನಲ್ಲಿ 51,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಆದರೆ ಅಷ್ಟು ದೊಡ್ಡ ಮಟ್ಟದ ಹಣ ವಿನಿಯೋಗ ನೀರಿನಲ್ಲಿ ಹೋಮ ಮಾಡಿದಂತಾಗ್ತಿದೆ ಅಂತ ಕಾಂಗ್ರೆಸ್ನಲ್ಲೇ ಕೆಲ ನಾಯಕರು ಸಿದ್ದರಾಮಯ್ಯ ಬಳಿ ಹೇಳ್ಕೊಳ್ತಿದ್ದಾರೆ. ಅದ್ಯಾಕೇನಂದ್ರ ರಿಪೋರ್ಟ್ ಇಲ್ಲಿದೆ ನೋಡಿ. ಗ್ಯಾರಂಟಿಗಳ ವಿರುದ್ಧ ಅಪಸ್ವರದ ಹಾಡು ಶುರುವಾಗಿದೆ. ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಹೆಣಬಾರ ಆದ ಉಚಿತ ಭಾಗ್ಯಗಳು ಕಾಂಗ್ರೆಸ್ನಲ್ಲೇ ಉಸಿರುಗಟ್ಟಿಸಿದೆ. 2023ರಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿಸಿ ಗದ್ದುಗೆ ಗೆದ್ದುಕೊಟ್ಟ ಭಾಗ್ಯಗಳು ಈಗ ಯಾರಿಗೂ ಬೇಕಿಲ್ಲ. ಪರಿಸ್ಥಿತಿ ವಿಷಮಿಸ್ತಿದೆ ಅಂತ ಕಾಂಗ್ರೆಸ್ನಲ್ಲೇ ಬೇಸರ, ಅಸಮಾಧಾನ, ಟೀಕೆಗಳು ಕಾಣಿಸ್ತಿವೆ. ಗ್ಯಾರಂಟಿಗಳನ್ನ ನಂಬಿ ಎಲೆಕ್ಷನ್ ಎದುರಿಸುವುದು ಕಷ್ಟ. ಉಚಿತ ಭಾಗ್ಯಗಳ ಕುರಿತು ಸಿಎಂಗೆ ಆಪ್ತರ ಅಭಿಪ್ರಾಯ. ಸರ್ಕಾರ ರಚನೆ ವೇಳೆ ಇದ್ದ ವಾತಾವರಣ ಈಗ ಇಲ್ಲ ಬಿಡಿ. ಜನರು ಮೊದಲಿನಂತೆ ಗ್ಯಾರಂಟಿ ಬಗ್ಗೆ ಮಾತನಾಡ್ತಿಲ್ಲ. ಮಾಸಾಶನ ರೀತಿ ಯೋಜನೆ ಎಂಬಂತೆ ಭಾವಿಸಿದ್ದಾರೆ. ಆದರೆ ಜನರಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಎಂಬ ಬೇಸರವಿದೆ. ಥೇಟ್ ಜನಸಾಮಾನ್ಯರ ಭಾವನೆಗಳನ್ನೇ ಕಾಂಗ್ರೆಸ್ನ ನಾಯಕರು ಹಂಚಿಕೊಳ್ತಿದ್ದಾರೆ. ಸ್ವತಃ ಸಿದ್ದರಾಮಯ್ಯ ಎದುರೇ ಗ್ಯಾರಂಟಿ ನಂಬಿ ಚುನಾವಣೆಗೆ ಹೋದ್ರೆ ಗಳಗಂಟಿ ಅಂತ ಬೊಮ್ಮಾಯಿ ಡೈಲಾಗ್ ಅನ್ನೇ ಉದುರಿಸ್ತಿದ್ದಾರೆ. ದಾವಣಗೆರೆ, ಬಾಗಲಕೋಟೆ ಎಲೆಕ್ಷನ್ ವೇಳೆ ಗ್ಯಾರಂಟಿ ಬಗ್ಗೆ ಎಲ್ಲೋ ಮಾತುಗಳೇ ಕೇಳಿಲ್ಲ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಲ್ಲಿ ಮೊದಲಿದ್ದ ಭಾವನೆ ಈಗ ಕಡಿಮೆಯಾಗ್ತಿದೆ. ಜನರಿಗೆ ರಸ್ತೆ, ಚರಂಡಿಯಂತಹ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕು. ಮುಂದೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಜಿಬಿಎ ಎಲೆಕ್ಷನ್ ಎದುರಿಸಬೇಕಿದೆ. ಬಳಿಕ 2028ರ ಸಾರ್ವತ್ರಿಕ ವಿಧಾನಸಭಾ ಎಲೆಕ್ಷನ್ಗೆ ಸಿದ್ಧರಾಗಬೇಕು. ಹೀಗಿರುವಾಗ ಗ್ಯಾರಂಟಿ ಮುಂದಿಟ್ಟು ಎಲೆಕ್ಷನ್ ಎದುರಿಸುವುದೇಗೆ ಅನ್ನೋ ಪ್ರಶ್ನೆ ಸಿಎಂ ಆಪ್ತರು ಇಡ್ತಿದ್ದಾರೆ. ಶಾಸಕರು ಅಭಿವೃದ್ಧಿಗೆ ಅನುದಾನವೇ ಇಲ್ಲ ಅಂತ ಬೇಸರಗೊಂಡಿದ್ದಾರೆ. ತುರ್ತಾಗಿ ಅನುದಾನ ಬೇಕಾಗಿದೆ ಎಂಬ ಅಭಿಪ್ರಾಯ ತಿಳಿಸಿದ್ದಾರೆ ಅಂತ ಗೊತ್ತಾಗಿದೆ. 5 ಗ್ಯಾರಂಟಿಗಳು ಒಂದು ರೀತಿ ಮಾಸಾಶನ ರೀತಿ ಕಾಣಿಸ್ತಿರುವುದಂತೂ ಸತ್ಯ. ಜನ ಕೂಡ ಹಾಗೇ ಭಾವಿಸಿದ್ದಾರೆ. ಜನರು ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಅಂತ ಬೇಸರದಲ್ಲಿದ್ದಾರೆ. ಹಳ್ಳಿಗಳಲ್ಲಿ ರಸ್ತೆಗಳಲ್ಲಿ ಚರಂಡಿಗಳು ಮುಚ್ಚಿಕೊಂಡು ಹೋಗಿವೆ. ಮೂಲಭೂತ ಸೌಲಭ್ಯ ಕಣ್ಮರೆ ಆಗಿವೆ. ಅದರಲ್ಲೂ ಬಿಜೆಪಿ ಜೆಡಿಎಸ್ ದೋಸ್ತಿ ಪಡೆಯನ್ನ ಎದುರಿಸೋದೇಗೆ ಅನ್ನೋ ಆತಂಕ ಕಾಂಗ್ರೆಸ್ ಹಿರಿಯ ತಲೆಗಳಿಗೆ ಕಾಡ್ತಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.